ನಾನು ಚಿಕ್ಕಬಳ್ಳಾಪುರಕ್ಕೆ ಬಂದು ಸುಮಾರು 24 ವರ್ಷ ಆಯ್ತು. ಹಾ ಈಗ 14 ವರ್ಷದ ಹಿಂದೆ ಜೀವನ ಆಸ್ಪತ್ರೆ ಅಂತ ಹೇಳೋ ಒಂದು ಆಸ್ಪತ್ರೆ ಸ್ಟಾರ್ಟ್ ಮಾಡಿದೆ. ಆ ಟೈಮಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ICU ಇರಲಿಲ್ಲ, ಕಾರ್ಡಿಯಾಲಜಿ ವ್ಯವಸ್ಥೆ ಇರಲಿಲ್ಲ. ಇವೆಲ್ಲ ನ್ಯೂನತೆಗಳನ್ನ ಮನಗಂಡು ಸುಮಾರು 2017ನೇ ಇಸ್ವಿಯಲ್ಲಿ ನಾನು ಚಿಕ್ಕಬಳ್ಳಾಪುರದಲ್ಲಿ ಅನನ್ಯ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಇನ್ನೊಂದು ಹಾಸ್ಪಿಟಲ್ ಅನ್ನ ನಾನು ಶುರು ಮಾಡಿದೆ. ಅದರಿಂದ ಸುಮಾರು ಜನರ ಪ್ರಾಣ ಉಳಿಸ್ಲಿಕ್ಕೆ ಬಹಳ ಅನುಕೂಲ ಆಯ್ತು. ಇವೆಲ್ಲ ವಿಷಯಗಳ ನಂತರ ಈಗ ಪ್ರತಿ ವರ್ಷನೂ ಜನರ ಜೀವನ ಸುಧಾರಣೆ ಆಗ್ತಾ ಇದೆ. ಹೊಸ ಹೊಸ ಟ್ರೀಟ್ಮೆಂಟ್ಗಳು ಜನರಿಗೆ ಬೇಕಾಗ್ತಾ ಇದೆ. ನಮ್ದೇ ಆದಂತ ಒಂದು ವಿಶಾಲವಾದಂತ ಒಳ್ಳೆ ಆಸ್ಪತ್ರೆ, ಒಂದು 100 ಬೆಡೆಡ್ ಹಾಸ್ಪಿಟಲ್ ವಿತ್ ಆಲ್ ಫೆಸಿಲಿಟೀಸ್ ಇರಬೇಕು ಅಂತ ನನಗೆ ಅನಿಸ್ತಿ. ಆ ಒಂದು ಕನಸು ಇವತ್ತು ನನಸಾಗಿದೆ. ಸುಮಾರು 6 ವರ್ಷಗಳ ಹಿಂದೆ ಈ ಜಾಗದಲ್ಲಿ ಇರುವ ಲ್ಯಾಂಡ್ ಅನ್ನು ನಾನು ತಗೊಂಡು ಅದನ್ನ ಕನ್ವರ್ಷನ್ ಮಾಡಿಸಿ, ಅದರ ನಂತರ ಸಂಬಂಧಪಟ್ಟ ಇಲಾಖೆಗಳಿಂದ ಎಲ್ಲಾ ರೀತಿಯ ಇದನ್ನೆಲ್ಲ ತೆಗೆದುಕೊಂಡು ಇವತ್ತು ಈಗ 2 ವರ್ಷ ಆಯ್ತು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ. ಇವತ್ತು ಈ ಒಂದು ಆಸ್ಪತ್ರೆ ಒಂದು ನಮ್ಮ ಕನಸು ನಿಜ ಆಗಿದೆ. ಈ ಆಸ್ಪತ್ರೆ 100 ಬೆಡ್ ಆಸ್ಪತ್ರೆ. ಇದರಲ್ಲಿ ನಾವು CT ಸ್ಕ್ಯಾನು, ನೆಕ್ಸ್ಟ್ ಇನ್ನೊಂದು ವರ್ಷದೊಳಗೆ ಒಂದು MRI 1.5 ಟೆಸ್ಲಾ MRI, ಮತ್ತೆ ICU, NICU, 4 OTಗಳಿದೆ, ವಿಶಾಲವಾದಂತ ವಾರ್ಡ್ಗಳಿದೆ, ಎಲ್ಲಾ ಒಂದು ವ್ಯವಸ್ಥೆ ಇದೆ. ಈ ಸಂಬಂಧಪಟ್ಟ ಡಾಕ್ಟರ್ಗಳನ್ನೆಲ್ಲ ನಾವು ನೆಕ್ಸ್ಟ್ ಒಂದೊಬ್ಬರನ್ನಾಗಿ ರಿಪೋರ್ಟ್ ಮಾಡ್ಕೊಂಡು ಇದನ್ನ ನಾವು ಆಸ್ಪತ್ರೆನ ಬೆಳೆಸಿ ಜನರಿಗೂ ಸಹ ಒಂದು ರೀತಿಯ ಬ್ಯಾಂಗ್ಳೂರ್ನ ಒಂದು ಕಾರ್ಪೊರೇಟ್ ಒಂದು ಆಸ್ಪತ್ರೆಗಳು ಏನೇನು ಫೆಸಿಲಿಟಿ ಇದೆಯೋ ಆ ಒಂದು ಫೆಸಿಲಿಟೀಸ್ ಅನ್ನ ಕೊಡ್ಲಿಕ್ಕೆ ನಾವು ಒಂದು ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಸರ್, ಈ ಒಂದು ಆಸ್ಪತ್ರೆಗೆ ನೀವು ಮಾಡಬೇಕು ಅಂತ ಎಷ್ಟು ದಿನಗಳ ಕನಸು ಸರ್? ಸುಮಾರು 6 ವರ್ಷಗಳ ಕನಸು. 6 ವರ್ಷ. ಎಷ್ಟು ಒಂದು ಖರ್ಚಿನಲ್ಲಿ ಇಂಥ ಸುಸಜ್ಜಿತ ಒಂದು ಆಸ್ಪತ್ರೆಯನ್ನ ನೀವು ಬೆಳೆಸಕ್ ಸಾಧ್ಯ? ಲ್ಯಾಂಡಿಗೂ ಸುಮಾರು ದುಡ್ಡು ಹಾಕಿದ್ದೀನಿ. ಆಸ್ಪತ್ರೆ ಬಿಲ್ಡಿಂಗಿಗೆ ಸುಮಾರು ಒಂದು 10 ಕೋಟಿವರೆಗೆ ಖರ್ಚು ಮಾಡಿದ್ದೀನಿ. ಇವಾಗ ಎಕ್ವಿಪ್ಮೆಂಟ್ಸ್ ಎಲ್ಲ ಬರ್ತಾ ಇದೆ. 2-3 ಬ್ಯಾಂಕ್ಲಿಂದ ಲೋನ್ ಅನ್ನೆಲ್ಲ ಪಡೆದಿದ್ದೀನಿ. ಅದ್ರ ಎಕ್ವಿಪ್ಮೆಂಟ್ ಗಳು ಬರ್ತಾ ಇದೆ. ಎಕ್ವಿಪ್ಮೆಂಟ್ ಗಳು ಎಲ್ಲ ಸೇರಿ ಮತ್ತೊಂದು 10 ಕೋಟಿವರೆಗೂ ನಮಗೆ ಖರ್ಚು ಬರುತ್ತೆ. ಎಲ್ಲ ಎಕ್ವಿಪ್ಮೆಂಟ್ ಅಂದ್ರೆ CT, MRI, ಹಾಗೆ ICU ಸಂಬಂಧಪಟ್ಟ ವೆಂಟಿಲೇಟರ್ಗಳು, CRMಗಳು, OTಗೆ ಸಂಬಂಧಪಟ್ಟ ಎಲ್ಲಾ ಮಿಷಿನ್ಸ್ ಎಲ್ಲವನ್ನ ಸೇರಿ ಮತ್ತೊಂದು 10 ಕೋಟಿವರೆಗೂ ಖರ್ಚು ಬರುತ್ತೆ. ಬಿಲ್ಡಿಂಗು ಮತ್ತೆ ಎಕ್ವಿಪ್ಮೆಂಟ್ಸ್ ಎಲ್ಲ ಸೇರಿ ಅಷ್ಟರವರೆಗೆ ನಮಗೆ ಖರ್ಚು ಬರುತ್ತೆ. ಸರ್, ಈ ನಿಮ್ಮ ಕನಸಿನ ಆಸ್ಪತ್ರೆಗೆ ಹಿಂದೆ ಯಾರಾದ್ರೂ ನಿಮಗೆ ಸಪೋರ್ಟ್ ಮಾಡೋರು ಇದಾರ? ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬ ಮನುಷ್ಯನು ಹಾಗೆ ಹೇಳಲಿಕ್ಕೆ ಹೋದ್ರೆ ಜನತೆ, ನಮಗೆ ಅಧಿಕಾರಿಗಳಾಗ್ಲಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ನನ್ನ ಆತ್ಮೀಯರು ತುಂಬಾ ಜನ ನನಗೆ ಈ ಒಂದು ಗವರ್ಮೆಂಟ್ ಇಂದ ವಿವಿಧ ರೀತಿಯ ಒಂದು ಕೆಲಸಗಳಾಗ್ಬೇಕಾದ್ರೆ ನಮ್ಗೆ ಸಹಾಯ ಬೇಕಾಗುತ್ತೆ, ಎಲ್ಲವನ್ನ ನಮಗೆ ಮಾಡಿದ್ದಾರೆ. ಹಾಗೆ ಎಲ್ಲರ ಒಂದು ಮಾರ್ಗದರ್ಶನವೂ ನನಗೆ ಸಿಕ್ಕಿದೆ. ನಾನು ಯಾರ್ಯಾರ್ಲಿ ಸಹಾಯ ಕೇಳಿದಿನೋ ಎಲ್ಲರೂ ಸಹಾಯ ಮಾಡಿದ್ದಾರೆ. ಹಾಗೆ ಬ್ಯಾಂಕಿಂಗ್ ಆಗ್ಲಿ, ಈ ದೇಶದ ಒಂದು ಕಾನೂನು ವ್ಯವಸ್ಥೆಯಲ್ಲಿ ನಮಗೆ ಬ್ಯಾಂಕಿಂಗ್ಗಳು ಹೇಗಿದೆಯಲ್ಲ, ಆ ಬ್ಯಾಂಕು KSFC ಇಂದ ಸುಮಾರು 8 ಕೋಟಿ ರೂಪಾಯಿ ಲೋನ್ ತಗೊಂಡಿದ್ದೀನಿ. ಸೊ ಎಲ್ಲವೂ ಬಹಳ ನನಗೆ ಅನುಕೂಲ ಆಗಿದೆ. ಇಲ್ಲಾಂದ್ರೆ ಇಷ್ಟು ಒಂದು ತ್ವರಿತವಾಗಿ ಇಷ್ಟೊಂದು ಒಳ್ಳೆ ಹಾಸ್ಪಿಟಲ್ ಅನ್ನ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಈ ಒಂದು ಸುಸಜ್ಜಿತ ಆಸ್ಪತ್ರೆಯಿಂದ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಯಾವ್ಯಾವ ರೀತಿಯ ಒಂದು ಸೌಲಭ್ಯಗಳನ್ನು ಕೊಡ್ತೀರಾ? ನಾವಿಲ್ಲಿ ರೌಂಡ್ ದ ಕ್ಲಾಕ್ ಸರ್ವಿಸ್ ಕೊಡುವಂತ ಒಂದು ಉದ್ದೇಶವನ್ನ ಬೆಳೆಸ್ಕೊಂಡಿದೀವಿ. ಅಂದ್ರೆ ರೌಂಡ್ ದ ಕ್ಲಾಕ್ ಕ್ವಾಲಿಟಿ ಸರ್ವಿಸ್, ಅಂದ್ರೆ ಸರ್ವಿಸ್ ಬೈ ದ ಸ್ಪೆಷಲಿಸ್ಟ್ಸ್. ಬರೀ MBBS ಡ್ಯೂಟಿ ಡಾಕ್ಟರ್ಗಳೆಲ್ಲ, ಸ್ಪೆಷಲಿಸ್ಟ್ಗಳು ರೌಂಡ್ ದ ಕ್ಲಾಕ್ ಸರ್ವಿಸ್ ಕೊಡ್ಬೇಕು. ಇಲ್ಲಾಂದ್ರೆ ನಾವು ICU ನಡೆಸ್ಲಿಕ್ಕೆ ಆಗುದಿಲ್ಲ, ಎಮರ್ಜೆನ್ಸಿ ನಡೆಸ್ಲಿಕ್ಕೆ ಆಗುದಿಲ್ಲ. ಹಾಗೆ ಇನ್ನು ಮುಂದಿನ ವರ್ಷಗಳಲ್ಲಿ ಇಲ್ಲೊಂದು ಕ್ಯಾತ್ ಲ್ಯಾಬ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಕ್ಯಾತ್ ಲ್ಯಾಬ್ ಅಂದ್ರೆ ಈಗ ಹಾರ್ಟ್ ಅಟ್ಯಾಕ್ ಆದ್ರೆ ಬೆಂಗಳೂರಿಗೆ ಹೋಗುವಂತ ಒಂದು ಸನ್ನಿವೇಶ ಇವಾಗಲೂ ಎಲ್ಲಾ ಕಡೆನೂ ಇದೆ. ಕಾರ್ಡಿಯಾಲಜಿಸ್ಟ್ ಇದ್ದಾರೆ. ಕ್ಯಾತ್ ಲ್ಯಾಬ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲ, ಆಂಜಿಯೋಗ್ರಫಿ, ಆಂಜಿಯೋಪ್ಲಾಸ್ಟಿ ಮಾಡುವಂತ ವ್ಯವಸ್ಥೆ ಅದು ಈಗ ಇಲ್ಲ. ರೈಟ್, ನಾವು ಇನ್ನು ಕೆಲವು ವರ್ಷಗಳಲ್ಲಿ ನಾವು ಈ ಆಸ್ಪತ್ರೆಯಲ್ಲಿ ಸ್ಟಾರ್ಟ್ ಮಾಡ್ತಿದ್ವಿ. ಹಾಗೆ ಅಂದ್ರೆ ಈಗ ವಿಮಾ ಸೌಲಭ್ಯಗಳು ನಮಗೆ ಒಂದೊಂದೇ ಇನ್ಶೂರೆನ್ಸ್ಗಳು ಎಲ್ಲ ಡೆವಲಪ್ ಆಗ್ತಾ ಇದ್ದಂಗೆ ನಾವು ಎಲ್ಲಾ ವಿಮಾ ಸೌಲಭ್ಯಗಳನ್ನ ಮಾಡ್ತಿದ್ದೀವಿ. ಈಗ ನಮ್ಮ ಜೀವನ ಆಸ್ಪತ್ರೆಯಲ್ಲಿ ತುಂಬಾ ವಿಮಾ ಸೌಲಭ್ಯಗಳಿವೆ. ಪ್ರತಿಯೊಂದು ವಿಮಾ ಸೌಲಭ್ಯಗಳಿದೆ. ಯಾವ ಒಂದು ವಿಮಾ ಸೌಲಭ್ಯಗಳನ್ನ ನೀವು ಅಡಾಪ್ಟ್ ಮಾಡ್ತಿದ್ದೀರಾ? ಇಲ್ಲಿಯ ಈ ಆಸ್ಪತ್ರೆಯಲ್ಲಿ ಇನ್ನೂ ಇಲ್ಲ. ಅದಕ್ಕೆ ಒಂದೊಂದೇ ಲೈಸೆನ್ಸ್ಗಳು ಬರ್ಬೇಕು, ಡೆವಲಪ್ ಆಗ್ಬೇಕು. ಅವೆಲ್ಲ ಸ್ಲೋ ಪ್ರಕ್ರಿಯೆ. ಒಂದು ಆಸ್ಪತ್ರೆಯಲ್ಲಿ ಎಲ್ಲಾ ವಿಮಾ ಸೌಲಭ್ಯಗಳನ್ನು ಪಡಿಬೇಕು ಅಂತ ಹೇಳಿದ್ರೆ ಆಸ್ಪತ್ರೆ ಫಂಕ್ಷನಿಂಗ್ ಸ್ಟಾರ್ಟ್ ಆಗಿ ಸುಮಾರು 1-2 ವರ್ಷಗಳು ಬೇಕಾಗುತ್ತೆ. ಒಂದೊಂದು ರೀತಿಯಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲವೂ ಕರೆಕ್ಟ್ ಆದ ನಂತರ ವಿಮಾ ಸೌಲಭ್ಯ ಬರೋದು. ಸ್ಟಾರ್ಟ್ ಮಾಡಿದ ಕೂಡಲೇ ಯಾವುದೋ ಆಗುತ್ತೆ. ಸರ್, ಒಟ್ಟಾರೆ ಏನು ನಮ್ಮ ಈ ಗ್ರಾಮೀಣ ಭಾಗದ ಜನರಿಗೆ ನಿಮ್ಮ ಕಡೆಯಿಂದ ಏನಾದ್ರು ಒಂದು ಸ್ಪೆಷಲೈಸೇಷನ್ ಪ್ರೈಸ್ ಏನಾದ್ರು ಇರುತ್ತಾ ಟ್ರೀಟ್ಮೆಂಟ್ ರಿಯಾಯಿತಿ? ಅಂದ್ರೆ ನಾವು ಜೀವನ ಆಸ್ಪತ್ರೆ ಮತ್ತು ಅನನ್ಯ ಆಸ್ಪತ್ರೆಗಳಲ್ಲಿ ಏನು ನಾವೀಗ ಮಾಡ್ತಾ ಇದ್ದೀವೋ ಇದರಲ್ಲಿ ಹೆಚ್ಚಿನ ವಿಮಾ ಸೌಲಭ್ಯಗಳಿದೆ. ಅಂದ್ರೆ ಇವನ್ ಯಶಸ್ವಿನಿ ಇದೆ, ಹಾಗೆ ಆರೋಗ್ಯ ABRK ಅಂತ ನಾವೇನ್ ಹೇಳ್ತೀವಲ್ಲ, ಆಯುಷ್ಮಾನ್, ಅದರ ಕೆಲವು ಅಂಗಗಳು ಅದರಲ್ಲೂ ಇದೆ. ಧರ್ಮಸ್ಥಳ ಕಾರ್ಡು ನಲ್ಲಿ ಜನ ಅದರ ವಿಶೇಷ ಲಾಭ ಪಡಿತಾ ಇದ್ದಾರೆ. ಹಾಗೂ ಎಲ್ಲಾ ಬೇಸಿಕ್ ವಿಮಾ ಸೌಲಭ್ಯ ಇದೆ. ಅಂದ್ರೆ
ಈಗ ಅತಿ ಕಡಿಮೆ ಖರ್ಚಿನಲ್ಲಿ ಈಗ ಕೆಲವರು ವಿಮೆ ಹೊಂದಿರ್ತಾರೆ, 2-3 ಲಕ್ಷ ವಿಮೆ ಹೊಂದಿರ್ತಾರೆ, ಅಂತವ್ರು ಕಾರ್ಪೊರೇಟ್ ಹಾಸ್ಪಿಟಲ್ ಹೋಗ್ತಾರೆ. ಕೆಲವು ಆರ್ಡಿನರಿ ವರ್ಕರ್ಸ್ ಕಡಿಮೆ ವಿಮಾ ಸೌಲಭ್ಯದವರು ಇರ್ತಾರೆ, ಅಂತವ್ರನ್ನೆಲ್ಲ ನಾವೀಗ ಜೀವನ ಆಸ್ಪತ್ರೆಯಲ್ಲಿ ಇವತ್ತು ಎಲ್ರಿಗೂ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ನಮ್ಮ ಹೆಸರು ಇವಾಗ ಹೊಸದಾಗಿ ನಿಮ್ದ ಸ್ವಂತ ಒಂದು ಕನಸಿನ ಒಂದು ಹಾಸ್ಪಿಟಲ್ ಇದು ನಮ್ಗೆ ತುಂಬಾ ದಿವಸದಿಂದನೂ ನಮ್ದೇ ಆದ ಹೊಸ ಆಸ್ಪತ್ರೆ ಕಟ್ಟಿಸ್ಬೇಕು ಅಂತ ಇತ್ತು. ನಮ್ದೇ ಲ್ಯಾಂಡ್, ನಮ್ದೇ ಬಿಲ್ಡಿಂಗ್ ಅಲ್ಲಿ ಶುರು ಮಾಡ್ಬೇಕು ಅಂತಿತ್ತು. ಸೊ ಆ ಕನಸು ಇವತ್ತು ನನ್ಸಾಗಿದೆ. ಈ ದಿನ ನಾವು 100 ಹಾಸಿಗೆಯ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಇದರಿಂದ ತುಂಬಾ ಸಂತೋಷ ಆಗಿದೆ. ಜನರಿಗೂ ಉತ್ತಮ ಸೇವೆ ಸಿಗ್ಲಿ, ಉತ್ತಮವಾದ ವಾತಾವರಣ ಸಿಗ್ಲಿ ಅಂತ ಹೇಳಿ, ಚಿಕಿತ್ಸೆಗೂ ಸಿಗ್ಲಿ ಅಂತ ಹೇಳಿ ನಾವು ಆಶಿಸ್ತಾ ಇದ್ದೀವಿ. ಈ ಒಂದು ನೂತನ ಉದ್ಘಾಟನೆಗೆ ಯಾರಾದ್ರೂ ಚೀಫ್ ಗೆಸ್ಟ್ ಯಾರಾದ್ರೂ ಬರ್ತಾರಾ? ಉದ್ಘಾಟನೆ ಇದನ್ನ ಉದ್ಘಾಟನೆ ಮಾಡಕ್ಕೆ ಸರ್ ತಂದೆ ಆದ ಶತಾಯುಷಿ ಆದ ಸರ್ ತಂದೆ ಐ ಮೋಹನ್ ರಾವ್ ಅವರು ಉದ್ಘಾಟಿಸ್ತಾ ಇದ್ದಾರೆ. ಓಕೆ, ಇನ್ನು ಮುಂದೆ ಇನ್ನು ನಿಮ್ದೇ ಆದಂತ ಸ್ವಂತ ಒಂದು ಕಟ್ಟಡ ಆಗಿರೋದ್ರಿಂದ ಜನರಿಗೆ ಇನ್ನು ಯಾವ್ಯಾವ ರೀತಿಯ ಒಂದು ಸೇವೆಯನ್ನು ಕೊಡಕ್ಕೆ ನೀವು ಇಚ್ಛೆ ಪಡ್ತೀರಾ? ನಾವು ಇಲ್ಲಿ MRI ಹಾಕ್ಬೇಕು ಅಂತ ಇದೀವಿ. MRI ಹಾಕ್ಬಿಟ್ಟು ಅದಕ್ಕೆ ಆದಷ್ಟು ಕಡಿಮೆ ದರದಲ್ಲಿ ನಾವು ಮಾಡ್ಬೇಕು ಅಂತ ಇದೀವಿ. ಇದರಿಂದ ಇಲ್ಲೆಲ್ಲೂ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1.5 ಟೆಸ್ಲಾದು ಇದಿಲ್ಲ, MRI ಇಲ್ಲ. ಎಲ್ಲ MRI ಮಾಡಿಸ್ಬೇಕು ಅಂದ್ರೆ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಸೊ ಇಲ್ಲೇ ಆ ತರದ್ದು ಮಾಡ್ಬೇಕು ಅಂತ ಹೇಳಿ ಸರ್ ಒಂದು ಆಸೆ ಇತ್ತು. ಮತ್ತೆ ಒಳ್ಳೆ ಸುಸಜ್ಜಿತವಾದ ಕ್ಯಾಶುಯಾಲಿಟಿ ತುರ್ತು ಚಿಕಿತ್ಸಾ ಘಟಕ ಇಡಬೇಕು ಅಂತ ನಾವು ಮನ್ಸು ಮಾಡಿದ್ದೀವಿ. ಸೊ NICU ಇದೆ, ICU ಇದೆ, ಎಲ್ಲ ಸುಸಜ್ಜಿತವಾಗಿದೆ. ಎಲ್ಲ ಫೆಸಿಲಿಟೀಸ್ ಇಲ್ಲೇ ಸಿಕ್ಕೋ ಹಂಗೆ ಸ್ಟೇಟ್ ಆಫ್ ದಿ ಆರ್ಟ್ ಬೆಂಗಳೂರಲ್ಲಿ ಏನ್ ಸಿಕ್ಕತ್ತೋ ಅದು ನಾವು ಇಲ್ಲಿ ಸಿಕ್ಕೋ ಹಂಗೆ ಮಾಡ್ಬೇಕು ಅಂತ ಆಸೆ. ಇನ್ನು ನೂತನವಾಗಿ ಏನೇನ್ ಸೌಲಭ್ಯಗಳನ್ನ ಅಡಾಪ್ಟ್ ಮಾಡಿದ್ದಾರೆ ಈ ನೂತನ ಕಟ್ಟಡ, ಅಂದ್ರೆ ಹೊಸ ಬಿಲ್ಡಿಂಗ್ ಅಲ್ಲಿ ಇನ್ನು ಯಾವ್ಯಾವ ಹೊಸ ಸೌಲಭ್ಯಗಳು ಕೊಡ್ತೀರಾ ರೋಗಿಗಳಿಗೆ? ಎಕೋ ಮತ್ತೆ TMT ಕಾರ್ಡಿಯಾಲಜಿ ಸರ್ವಿಸಸ್ ಇರುತ್ತೆ. ಮತ್ತೆ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಆದ ನ್ಯೂರಾಲಜಿಸ್ಟ್ ಅನ್ನ ನಾವು ಕರಿಬೇಕು ಅಂತ ಇದೀವಿ. ಅದೇ ತರ ಮತ್ತೆ ನಾವು MRI ಹಾಕ್ಬೇಕು ಅಂತ ಇದೀವಿ. NICU ಅಲ್ಲಿ 16 ಬೆಡ್ ಮಾಡಿದೀವಿ. ICU ಅಲ್ಲಿ 12 ಬೆಡ್ ಇರುತ್ತೆ. ಮೇಡಮ್, ನಿಮ್ಮ ಒಂದು ಕನಸಿನ ಹಾಸ್ಪಿಟಲ್ ಮಾಡೋದಕ್ಕೆ ಎಷ್ಟು ವರ್ಷ ಟೈಮ್ ತಗೊಂಡು? ಇದು ನಿರಂತರ 4 ವರ್ಷ ತಗೊಂಡಿದೆ. ಇದಕ್ಕೆ ಲ್ಯಾಂಡಿಗೆ ರೆಕಾರ್ಡ್ಸ್ ಸರಿ ಮಾಡ್ಕೊಂಡು ಅದಾದ್ರ ಮೇಲೆ ಕಟ್ಟಕ್ಕೆ 2 ವರ್ಷ ತಗೊಂಡಿದೆ. ಮತ್ತೆ ನಿಮ್ಮ ಒಂದು ಈ ಒಂದು ಸೇವೆ, ಆರೋಗ್ಯ ಸೇವೆಯಲ್ಲಿ ಎಷ್ಟು ವರ್ಷಗಳಿಂದ ನೀವು ಇದೀರ ಸೇವೆ ಸಲ್ಲಿಸ್ತಾ ಇದ್ದೀರಾ? ನಾನು ಒಂದು 20 ವರ್ಷ ಆಗ್ತಾ ಬಂತು. ಸರ್ ಒಂದು 32 ವರ್ಷ ಆಗ್ತಾ ಬಂತು. ಮೇಜರ್ ಆಗಿ ಜೀವನ್ ಹಾಸ್ಪಿಟಲ್ ಅಂದ್ರೆ ಯಾವ ಒಂದು ರೋಗಿಗಳು ಜಾಸ್ತಿ ಬರ್ತಾರೆ ನಿಮ್ಮಲ್ಲಿ? ಅಲ್ಲಿ ಹೆರಿಗೆ ಮತ್ತೆ ಸ್ತ್ರೀ ರೋಗ ತಜ್ಞರನ್ನ ತೋರ್ಸೋದಕ್ಕೆ ಹೆಚ್ಚಿನ ರೋಗಿಗಳು ಬರ್ತಾ ಇದ್ದಾರೆ. ಮತ್ತೆ ಒಟ್ಟಾರೆ ಚಿಕ್ಕಬಳ್ಳಾಪುರ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಹಾಸ್ಪಿಟಲ್? ಈ ಸುಸಜ್ಜಿತವಾದ ಆಸ್ಪತ್ರೆ ಇಲ್ಲೇ ನಿಮ್ಮಲ್ಲೇ ಹತ್ರದಲ್ಲೇ ಸಿಗ್ತಾ ಇದೆ. ನಿಮ್ಗೆ ಕೈಗೆ ಎಟುಕುವ ದರದಲ್ಲಿ ಸಿಕ್ಕುವಂತ ಆಗ್ತಾ ಇದೆ. ಸೊ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಡಾಕ್ಟರ್ ರಾಜಲಕ್ಷ್ಮಿ ಅಂತ.